ಗುರುಗಳಿಗೆ ನಮಸ್ಕಾರ. ಗುರುಗಳ ನಮಸ್ಕಾರ. ಗುರುಗಳ ಸುಮತಿಭಿರನುಮೇಯಂ ಶುಭ್ರಕಾರ್ಯಂ ಸಖಾಯಂ ಸುಖಮಜಮನಪಾಯಂ ಮುಕ್ತ್ಯುಪಾಯಂ ವಿಮಾಯಂ ದೃಹಜಮಹಮಮೇಜಂ ಧ್ಯೇಯಮಾಮ್ನಾಯ ಗೇಯಂ ಸದಜಮಸದಜೇಯಂ ಶ್ರೀಸಹಾಯಂ ಭಜೇಯಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ ಶ್ರೀಗುರುಭ್ಯೋ ನಮಃ. ಹರಿಃ ಓಂ. ಶ್ರಿಯಃ ಪತ್ಯೇ ನಿತ್ಯಾ ಗಣಿತಗುಣಮಾಣಿಕ್ಯ ವಿಶದ ಪ್ರಭಾಜಾಲೋಲ್ಲಾಸೋಪಹತ ಸಕಲಾವದ್ಯತಮಸೆ ಜಗಜ್ಜನ್ಮಸ್ಥೇಮ ಪ್ರಳಯರಚನಾಶೀಲ ವಪುಷೆ ನಮೋ ಶೇಷಾಂನಾಯ ಸ್ಮೃತಿಹೃದಯ ದೀಪ್ತಾಯ ಹರಜೆ ಯೇನ ಪ್ರಾದುರಭಾವಿ ಭೂಮಿವಲಯೇ ಯಸ್ತಾರಿಗೋ ಸಂತತಿಃ ಪ್ರಾಬೋಧಿಶ್ರುತಿಪಂಕಜಂ ಕರುಣಯಾ ಪ್ರಕಾಶಿತತ್ವಂ ಪರಂ ಧ್ವಾಂತಂ ಧ್ವಂಸಮನಾದಿ ಸಾಧನಿಕರಶ್ಚಾಕಾರಿ ಸನ್ಮಾರ್ಗಗಃ ತೇನಂ ವ್ಯಾಸದಿವಾಕರೇಣ ಸತತಂ ಮಾತ್ಯಾಜಿ ಮೇ ಮಾನಸಂ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇ ನಮಃ ಸ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಯೇ ಸಕ್ತಿರ್ನ ವೈ ಬಾಧಿತೆ ನೈವಾಸ್ತಿ ಪ್ರತಿಪಕ್ಷಜುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ಭವತಿ ಯದನುಭಾವಾತ್ಯಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवासभूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवताद्विभूत्यै पदवाक्यप्रमाणज्ञान् प्रतिवादिमदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनः सरसि भुवि अनुव्याख्याननलिने चञ्चरी कतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्या अपि वयं परं श्रीमत्पूर्णप्रमतिगुरुकारुण्यसरणिं प्रपन्नामान्यास्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि फणच्छाया समीकृत्या परं सुखं सीदन्ते यत्पदं धीराः तं भजे वल्लभं श्रियः. ಈಗ 11ನೆಯ ಸುಧಾಮೂಲ. ಈಗ 3ನೆಯ ಸೂತ್ರ ಓಂ ಶಾಸ್ತ್ರ ಯೋನಿತ್ವಾತ್ ಓಂ. ಈ ಬ್ರಹ್ಮಸೂತ್ರದ ಈ ಭಾಗದಿಂದ ಯಾವ ರೀತಿಯ ಪ್ರಶ್ನೆಗೆ ಪರಿಹಾರ ಸಿಕ್ತು ಅಂತ ಈಗ ಹೇಳ್ತಾರೆ. ಓಂ ಶಾಸ್ತ್ರ ಯೋನಿತ್ವಾತ್ ಓಂ. ಈ 3ನೇ ಬ್ರಹ್ಮಸೂತ್ರದ ಅರ್ಥ ಏನು? ದೇವರ ಬಗ್ಗೆ ತಿಳಿಬೇಕು ಅಂದ್ರೆ ಏನ್ ಪ್ರಮಾಣ? ಕಣ್ಣಿಂದ ಆಗತ್ತಾ? ಪ್ರತ್ಯಕ್ಷ ಇದೆಯಾ? ಕಿವಿಯಿಂದ ಆಗತ್ತಾ? ಅಷ್ಟೇ ಸಾಕ? ದೇವರ ಜ್ಞಾನ ಪೂರ್ಣ ಬರುತ್ತಾ? ಹೇಗೆ? ಯಾವುದೇ ಪ್ರತ್ಯಕ್ಷದಿಂದ ಆಗಲ್ಲ, ಇನ್ನು ಅನುಮಾನದಿಂದಲ್ಲ, ಶಾಸ್ತ್ರ ಒಂದೇ ಅಂತೆ. ದೇವರ ಬಗ್ಗೆ ಸರಿಯಾಗಿ ತಿಳಿಬೇಕಾ? ಅದು ಶಾಸ್ತ್ರ ಮಾತ್ರ, ಅದ್ರಲ್ಲಿ ಪ್ರಮಾಣ. ಶಾಸ್ತ್ರ ಯೋನಿ ಅಂತ ಕರೀತಾರೆ. ಯೋನಿ ಅಂತಂದ್ರೆ ಕಾರಣ ಅಂತ ಅರ್ಥ. ಈಗ ಮಾತೃ ಯೋನಿ ಅಂತೆಲ್ಲ ಹೇಳ್ತೀವಿ. ಮಗು ಬರ್ಬೇಕಾದ್ರೆ ಮಾತೃ ಯೋನಿ, ಮಗು ಮಾತೃ ಯೋನಿ ಅಂತ, ಶಿಶುಗಳು. ಹಾಗಾದ್ರೆ ತಾಯಿಯ ಸ್ಥಾನದಲ್ಲಿ ಶಾಸ್ತ್ರಗಳಿದೆ. ಶಾಸ್ತ್ರ ದೇವರಿಗೆ ಕಾರಣ ಅಲ್ಲ, ದೇವರ ಜ್ಞಾನಕ್ಕೆ ಕಾರಣ ಅಂತ ಇಟ್ಕೊಳ್ಬೇಕು. ಹಾಗಾದ್ರೆ ದೇವರ ಜ್ಞಾನಕ್ಕೆ ಕಾರಣ ಯಾವುದು? ಶಾಸ್ತ್ರಗಳು. ಹಾಗಾಗಿ ಶಾಸ್ತ್ರ ಯೋನಿ ಪರಮಾತ್ಮ. ಪರಮಾತ್ಮ ಎಲ್ಲಿಂದ ಹೊರಗ್ ಬರೋದು ಅಂದ್ರೆ ಶಾಸ್ತ್ರದಿಂದ ಹೊರಗ್ ಬರೋದು. ಹೇಗೆ ಶಿಶು ಮಾತೃಯೋನಿಯಿಂದ ಬರುತ್ತೋ ಹಾಗೆ ಅದೇ ರೀತಿ ಪ್ರಕೃತದಲ್ಲಿ ಶಾಸ್ತ್ರ ಯೋನಿಯಾಗಿದ್ದಾನೆ ಪರಮಾತ್ಮ. ಶಾಸ್ತ್ರವೇ ಕಾರಣ ಪರಮಾತ್ಮನ ಜ್ಞಾನಕ್ಕೆ.
ತೃತೀಯ ಸೂತ್ರ ನಿವರ್ತ್ಯ ಆಶಂಕಾಂ ಅಭಿಧಾಯ. ಇದು ನಿವರ್ತ್ಯಾಂ ಅಂತ ಇದೆ, ಎರಡು ಸರಿ. ನಿವರ್ತ್ಯಾಂ ಆಶಂಕಾಂ ಅಭಿಧಾಯ. ಈ ಮೂರನೇ ಸೂತ್ರ ಯಾವ ಪ್ರಶ್ನೆಗೆ ಉತ್ತರ ಕೊಡುತ್ತೆ ಅಂತ ಹೇಳಿ ಅದನ್ನು ವಿವರಿಸ್ತಾ ಇದ್ದಾರೆ. ಯಾವ ಪ್ರಶ್ನೆ ಅದಕ್ಕೇನು ಉತ್ತರ ಅನ್ನೋ ಭಾಗವನ್ನು ವಿವರಿಸ್ತಾರೆ. ಅನುವ್ಯಾಖ್ಯಾನದ ಶ್ಲೋಕ ಹೀಗಿದೆ: ಮೋಕ್ಷಾದಿದತ್ವಮೀಶಸ್ಯ ಕಥಮೇವ ಅವಗಮ್ಯತೆ. ಮೋಕ್ಷ ಮತ್ತೆ ಸೃಷ್ಟಿ, ಸ್ಥಿತಿ, ಸಂಹಾರ ಪ್ರತಿಯೊಂದನ್ನು ದೇವರು ಕೊಡ್ತಾನೆ ಅನ್ಲಿಕ್ಕೆ ಏನು ಪ್ರಮಾಣ, ಹೇಗ್ ಗೊತ್ತಾಯ್ತು ನಿಮಗೆ ಅಂದ್ರೆ, ಇತಿ ಚೇತ್ ಶಾಸ್ತ್ರಯೋನಿತ್ವಾತ್ ಶಾಸ್ತ್ರಗಮ್ಯೋ ಹಿ ಮೋಕ್ಷದಃ. ಶಾಸ್ತ್ರಯೋನಿ ದೇವರು, ಶಾಸ್ತ್ರದಿಂದಲೇ ತಿಳ್ಕೊಳ್ಳಿಕ್ ಸಾಧ್ಯ ಅವನ ಬಗ್ಗೆ. ಯಾಕೆ? ಶಾಸ್ತ್ರಗಮ್ಯೋ ಹಿ ಮೋಕ್ಷದಃ. ಮೋಕ್ಷ ನೀಡೋವನ ಬಗ್ಗೆ ತಿಳ್ಕೊಳ್ಬೇಕಾ? ಶಾಸ್ತ್ರ ಓದಿ ಅಷ್ಟೇ. ಶಾಸ್ತ್ರಗಮ್ಯ ಹಿ ಮೋಕ್ಷದಃ. ಮೋಕ್ಷ ಕೊಡೋನು, ಮೋಕ್ಷದಃ ಶಾಸ್ತ್ರಗಮ್ಯೋ ಹಿ. ಇದು ಬಹಳ ಪ್ರಸಿದ್ಧ. ಶಾಸ್ತ್ರದಿಂದ ತಿಳಿಲಿಕ್ಕೆ ಸಾಧ್ಯ ಅಷ್ಟೇ. ಇಲ್ಲಿ ವಸ್ತುತಃ ಮೋಕ್ಷಾದಿದತ್ವಂ ಅಂತ ಮೋಕ್ಷದ ಬಗ್ಗೆ ಹೇಳ್ತಾರೆ. ಓಂ ಜನ್ಮಾದ್ಯಸ್ಯತಃ ಓಂ ಅಂತ ಹಿಂದಿದೆ. ಅದನ್ನ ಮೋಕ್ಷಾದ್ಯಸ್ಯ ಯತಃ ಓಂ ಅಂತ ಹೇಳ್ದಂಗಿದು. ಅದೇ ತರನೇ ಹೇಳ್ತಾರೆ ಆಚಾರ್ಯರು. ಪ್ರಧಾನಂ ಮೋಕ್ಷದಾತೃತ್ವಂ. ನಿಜವಾಗಿ ಪ್ರಧಾನ ಯಾವುದು? ಮೋಕ್ಷ ಕೊಡೋದೇ ದೇವರ ದೊಡ್ಡ ಇದು ವಿಷಯ. ಸೃಷ್ಟಿ, ಸಂಹಾರ ಅದೆಲ್ಲ ಇಲ್ಲಿ ಮುಖ್ಯ. ಒಬ್ಬ ಜೀವನಿಗೆ ಏನ್ ಬೇಕು? ಮೋಕ್ಷ ಬೇಕು. ಆ ಮೋಕ್ಷದಾತೃತ್ವನೇ ಭಗವಂತನ ವಿಶಿಷ್ಟವಾದ ಧರ್ಮ. ಅದಕ್ಕೆ ಸಾಧನ ಸೃಷ್ಟಿಯಾದಿ ಕರ್ತೃತ್ವ. ಮೋಕ್ಷ ನೀಡುವಂತಹ ಶಕ್ತಿ ದೇವರಿಗೆ ಹೇಗಿದೆ ಅಂದ್ರೆ, ಅದು ಸೃಷ್ಟಿ, ಸ್ಥಿತಿ ಇತ್ಯಾದಿಗಳನ್ನ ಮಾಡ್ತಾನೆ ಅಂತ ಆದ್ಮೇಲೆ ಅವನಿಗಂತ ಶಕ್ತಿ ಇದೆ ಅಂತ ಅರ್ಥ. ಅನುಮಾನದಿಂದ ಆಗ್ಲಿ, ಬೇರೆ ಬೇರೆ ಆಗಮದಿಂದ ಆಗ್ಲಿ ನಮ್ಗೇನ್ ಗೊತ್ತಾಗ್ತಾ ಇದೆ ಅಂದ್ರೆ, ಭಗವಂತ ತಾನು ಮೋಕ್ಷಪ್ರದ ಅಂತ ಗೊತ್ತಾಗ್ತಾ ಇರ್ಬೋದು, ಆದ್ರೆ ಸ್ಪಷ್ಟವಾಗಿ ಅದನ್ನ ಸಾಧನೆ ಮಾಡ್ಲಿಕ್ಕೆ ಆಗಲ್ಲ. ಅವನ ಬಗ್ಗೆ ಸರಿಯಾಗಿ ಆಯಾಯ ಬೇರೆ ಬೇರೆಯವರು ಯಾರು ಗ್ರಂಥ ಬರೆದಿದ್ರೆ ಅದರಿಂದ ತಿಳ್ಕೊಳ್ಳಿಕ್ಕೆ ಆಗಲ್ಲ. ವೇದಾದಿಗಳೇ ಬೇಕದಕ್ಕೆ ತಿಳಿಲಿಕ್ಕೆ. ಈ ಪ್ರಶ್ನೆಗೆ ಹೇಗೆ ಉತ್ತರ ಸಿಕ್ತು ಅನ್ನೋದನ್ನ ಈಗ ಸ್ವಲ್ಪ ವಿವರಿಸ್ತಾರೆ. ಕಥಮಿದಂ ಸೂತ್ರಂ. ಈಗ ನಮಗೆ ಬಂದ ಪ್ರಶ್ನೆ ಏನು? ದೇವರು ಮೋಕ್ಷ ಕೊಡ್ತಾನೆ ಅನ್ನೋದು ಹೇಗ್ ಗೊತ್ತಾಯ್ತು, ಅದಕ್ಕೇನು ಪ್ರಮಾಣ? ಈ ತರ ಪ್ರಶ್ನೆ ಬಂತು. ಅದಕ್ಕೆ ಉತ್ತರ ಕೊಟ್ಟಿದ್ದು ಹೇಗೆ ಅಂದ್ರೆ, ಮೋಕ್ಷ ಹೇಗೋ ಹಾಗೆ ಸೃಷ್ಟಿ, ಸ್ಥಿತಿ ಎಲ್ಲವನ್ನೂ ಕೂಡ ವೇದಾದಿಗಳೇ ಹೇಳ್ತಾ ಇದೆ. ದೇವರೇ ಮೋಕ್ಷವನ್ನ ಕೊಡೋನು, ದೇವರೇ ಸೃಷ್ಟಿ ಸ್ಥಿತಿ ಲಯಗಳನ್ನು ಉಂಟು ಮಾಡೋನು ಅಂತೆಲ್ಲ. ಹಾಗಾಗಿ ಆ ರೀತಿನೇ ನಾವು ತಿಳಿಬೇಕು. ಅನುಮಾನಾದಿಗಳಿಂದ ಸಾಧ್ಯ ಇಲ್ಲ ಅಂತ. ವಸ್ತುತಃ ಅನುಮಾನ ಇದೆ. ದೇವರನ್ನ ತಿಳಿಸ್ಲಿಕ್ಕೆ ಒಂದು ಅನುಮಾನ ಕೂಡ ಪ್ರಮಾಣವನ್ನಾಗಿ ಕೊಡ್ತಾರೆ. ಯಾವ ಅನುಮಾನ ಕೊಡ್ತಾರೆ? ಸಮಗ್ರ ಬ್ರಹ್ಮಾಂಡಕ್ಕೆ ಒಬ್ಬ ಸೃಷ್ಟಿಕರ್ತ ಇರ್ಲೇಬೇಕು. ಯಾಕೆ? ಇದೆಲ್ಲ ಹುಟ್ಟಿರೋದ್ರಿಂದ. ಉದಾಹರಣೆಗೆ ಒಂದು ಮಡಿಕೆ ಹುಟ್ಟಿತು ಅಂದ್ರೆ ಅದಕ್ಕೆ ಕಾರಣವಾಗಿ ಒಬ್ಬ ಕುಲಾಲ ಬೇಕೇ ಬೇಕು. ಒಬ್ಬ ಕುಂಬಾರ ಇಲ್ದೇನೆ ಮಡಿಕೆ ಅಂತೂ ಆಗಲ್ಲ. ಹಾಗೆ ಸಮಗ್ರ ಜಗತ್ತು ಹುಟ್ಟಿದೆ ಅಂತ ಆದ ಮೇಲೆ ಇದಕ್ಕೂ ಕೂಡ ಒಬ್ಬ ಸೃಷ್ಟಿಕರ್ತ ಇರಲೇಬೇಕು, ಅವನು ದೇವರು ಅಂತ. ಆದ್ರೆ ಇವರೇನ್ ಹೇಳ್ತಾರೆ? ಕಾರ್ಯತ್ವಾದಿರಮಾನೈಹಿ. ಇಲ್ಲಿ ಯಾದುಪತ್ಯ ಶೇಷವಾಕ್ಯಾರ್ಥ ಚಂದ್ರಿಕಾದಲ್ಲಿ ಈ ವಿಷಯ ಬಂದಿದೆ ಟಿಪ್ಪಣಿಲಿ. ಯದ್ಯಪಿ ನೀವ್ ಹೇಳುವಂತೆ ಅನುಮಾನದಿಂದ ಹೇಳ್ಬೋದು. ಏನನ್ನ ಹೇಳ್ಬೋದು? ದೇವರನ್ನ ಸಾಧನೆ ಮಾಡ್ಲಿಕ್ಕೆ ಅಂತ ಹೇಳ್ಬೇಡಿ ಅನುಮಾನವನ್ನ. ಏನಂತ ಹೇಳ್ಬೋದು ಅಂದ್ರೆ, ಇಡೀ ಜಗತ್ತಿಗೆ ಒಬ್ಬ ಸೃಷ್ಟಿ ಮಾಡೋನಿದಾನೆ ಅಂತ ಅದ ಅಷ್ಟೇ ಹೊರತು ಅವನು ದೇವರು ಅಂತ ಆ ರೀತಿ ಹೇಳಿ ಸಾಧನೆ ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾಕೆ ಅಂದ್ರೆ, ಕೇವಲ ದೇವರನ್ನ ಕರ್ತೃ ಅಂತ ಸಾಧನೆ ಮಾಡಿದ್ರೆ ಅದು ಲೋಕದಲ್ಲೂ ನಮಗ್ ಗೊತ್ತಿದೆ. ಕುಲಾಲನು ಕರ್ತೃನೇ, ಅವನು ಒಂದೇನೋ ಒಂದು ಪದಾರ್ಥ ಸೃಷ್ಟಿ ಮಾಡೇ ಮಾಡ್ತಾನೆ. ಸಮಗ್ರ ಬ್ರಹ್ಮಾಂಡಕ್ಕೆ ಸೃಷ್ಟಿ ಮಾಡೋನೊಬ್ಬ ಇದನ್ ಇರ್ಲಿ ಬಿಡಿ, ದೇವರು ಅಂತ ಹೇಗೆ? ಅದರಿಂದ ಅನುಮಾನಗಳಿಗೆ ಅಷ್ಟು ಶಕ್ತಿ ಇಲ್ಲ. ಹಾಗೆ ಶೈವಾದಿ ಆಗಮ, ಶೈವಾಗಮ ಇದೆ, ಬೇರೆ ಬೇರೆ ಅನೇಕ. ಗಾಣಪತ, ಸೌರ ಸೂರ್ಯನಿಗೆ ಸಂಬಂಧಪಟ್ಟಿದ್ದು, ಗಣಪತಿಗೆ ಸಂಬಂಧಪಟ್ಟಿದ್ದು, ಶಿವನಿಗೆ ಸಂಬಂಧಪಟ್ಟಿದ್ದು, ಹೀಗೆ ಅನೇಕ ಗ್ರಂಥಗಳಿದೆ. ಅದರಿಂದೆಲ್ಲ ಸಿದ್ಧ ಆಗಲ್ಲ ಅಲ್ಲೆಲ್ಲ. ಆ ಪ್ರಶ್ನೆಗೆ ಉತ್ತರ ಸಿಗಲ್ಲ ನಮ್ಗೆ. ಅದಕ್ಕೆ ನಾವು ವೇದಾದಿಗಳನ್ನೇ ಆಶ್ರಯಿಸ್ಬೇಕು. ಅವುಗಳಿಂದಲೇ ಭಗವಂತ ಮೋಕ್ಷವನ್ನ ಕೊಡ್ತಾನೆ ಅಂತ ಸಾಧನೆ ಮಾಡಬಹುದು ಅಂತ ಈ ರೀತಿ ತಿಳಿಸಿ, ಮುಂದೆ 12ನೇ ಸುಧಾಮೂಲದಲ್ಲಿ ಒಂದು ಒಳ್ಳೆ ವಿಚಾರ ಹೇಳ್ತಾನೆ. ಇಲ್ಲಿ ಬರುವಂತ ಅನುವ್ಯಾಖ್ಯಾನವನ್ನ ಮೊದಲಿಗೆ ನೋಡೋಣ. ಪ್ರತ್ಯಕ್ಷಾವಸಿತೇಭ್ಯ ಸ್ಯಾತ್ ಯದಿ ಮೋಕ್ಷ ಕಥಂಚನ ಕಿಮಿತ್ಯನಾದಿ ಸಂಸಾರ ಮಗ್ನಾ ಸರ್ವಾದಿಮಾಃ ಪ್ರಜಾಃ. ಎಷ್ಟು ಮಧ್ವಾಚಾರ್ಯರ ಈ ಮಾತುಗಳನ್ನ ಬರೆದಿಟ್ಕೊಳ್ಬೇಕು.
ಬರೆದಿಟ್ಕೊಳ್ಬೇಕು. ಎಂಥ ಮಾತು, ಸುಲಭವಾದ ಮಾತು, ಆಚಾರ್ಯರ ಮಾತು. ಎಚ್ಚರಿಸ್ತಾ ಇದ್ದಾರೆ. ಮೋಕ್ಷಾದಿ ಧಾತು, ಮೋಕ್ಷ ಕೊಡ್ತಾನೆ, ಸೃಷ್ಟಿ ಮಾಡ್ತಾನೆ, ಸಂಹಾರ ಮಾಡ್ತಾನೆ ದೇವರು, ಎಲ್ಲ ನಿಜ. ಇದೆಲ್ಲ ಮಾಡ್ತಾನೆ ಅಂತ ತಿಳ್ಕೊಳ್ಳೋದು ಯಾವ್ದ್ರಿಂದ? ಶಾಸ್ತ್ರ ಈಗ ಸಮಧಿಗಮ್ಯ ಅಂತ ಬಳಸ್ತಾರೆ. ಶಾಸ್ತ್ರ ಮಾತ್ರ ತಿಳಿಸ್ಲಿಕ್ಕೆ ಮಾತ್ರ ಸಾಧ್ಯ, ಹೊರತು ಬೇರೆ ತಿಳಿಸ್ಲಿಕ್ಕೆ ಆಗಲ್ಲ. ಯಾವಾಗ್ಲೂ ದೇವರ ಬಗ್ಗೆ ಒಂದು ಬರ್ತಾ ಹೇಗ್ ತಿಳಿತಾನೆ ದೇವರು? ಶಾಸ್ತ್ರೈಕ ಸಮಧಿಗಮ್ಯ ಅಂತ ಒಂದು ಶಬ್ದವನ್ನು ಸಾಮಾನ್ಯವಾಗಿ ರಿಪೀಟ್ ಮಾಡ್ತಾನೆ ಇರ್ತಾರೆ. ಎಲ್ಲ ಕಡೆ ಗಮನಿಸ್ಬೋದು. ಯಾರಾದ್ರೂ ಶಾಸ್ತ್ರೈಕ ಸಮಧಿಗಮ್ಯ, ಶಾಸ್ತ್ರ ಮಾತ್ರ ಗಮ್ಯ, ಶಾಸ್ತ್ರ ಯೋನಿ ಅಂತ ಈ ತರದ ಶಬ್ದಗಳನ್ನ ದೇವರ ಬಗ್ಗೆ ಹೇಳ್ತಾ ಇರ್ತಾರೆ. ಅಂದ್ರೆ ಯಾವುದು ಕೇವಲ ಶಾಸ್ತ್ರದಿಂದ ತಿಳಿಲಿಕ್ಕೆ ಸಾಧ್ಯನೋ ಅದೆಲ್ಲ ಶಾಸ್ತ್ರೈಕ ಸಮಧಿಗಮ್ಯ ಅಂತ ಶಬ್ದದಿಂದ ಕರೀತಾರೆ. ಆದ್ರೆ ಇದು ಹೇಗ್ ಗೊತ್ತಾಯ್ತು ನಿಮಗೆ? ಶಾಸ್ತ್ರ ಮಾತ್ರ ತಿಳಿಸತ್ತೆ ಅಂತ. ಪ್ರತ್ಯಕ್ಷ ಯಾಕೆ ತಿಳಿಸಬಾರ್ದು? ಅನುಮಾನ ಯಾಕೆ ತಿಳಿಸಬಾರ್ದು? ಯಾರಾದ್ರೂ ಪ್ರಶ್ನೆ ಕೇಳಿದ್ರೆ ಏನ್ ಉತ್ತರ ಹೇಳ್ತೀರಿ ಪ್ರಶ್ನೆಗಳಿಗೆ? ಶಾಸ್ತ್ರ ಮಾತ್ರ ದೇವರನ್ನ ತಿಳಿಸ್ಬೇಕಾ? ಶಾಸ್ತ್ರ ಮಾತ್ರ ಮೋಕ್ಷ ಕೊಡೋನ್ ದೇವರು ಅಂತ ಹೇಳ್ಬೇಕಾ ಅಂತ ಪ್ರಶ್ನೆ ಮಾಡಿದಾಗ ಬೇರೆ ಬೇರೆ ಇದನ್ನೆಲ್ಲ ದೂಷಣೆ ಮಾಡ್ತಾರೆ, ಖಂಡನೆ ಮಾಡ್ತಾರೆ. ಹೇಗೆ? ನೀವು ಒಂದು ವೇಳೆ ಮೋಕ್ಷ ಕೊಡೋನು ಕಣ್ಣಕ್ ಕಾಣಿಸ್ತಾನೆ ಅಂತ ಇಟ್ಕೊಳ್ಳಿ. ಮೋಕ್ಷ ಕೊಡೋನು ಕಣ್ಣಕ್ ಕಾಣಿಸ್ತಾನೆ ಅಂತ ಇಟ್ಕೊಳ್ಳಿ. ಆಗೇನಾಗತ್ತೆ? ಎಲ್ಲ ಜನರು ಏನ್ ಮಾಡ್ತಾರೆ? ಹೇಗಿದ್ರು ಇಷ್ಟು ದಿವಸ ಸಂಸಾರದಲ್ಲಿ ಬಿದ್ದಿದೀವಿ, ಹೇಗಿದ್ರು ಸಿಕ್ಕದ, ಇವ್ರು ಮೋಕ್ಷ ಕೊಡ್ತಾನೆ, ಹೋಗ್ಬಿಡೋಣ ಅಂತ ಎಲ್ರೂ ಕೂಡ ಅವನ ಬಳಿ ಮೋಕ್ಷವನ್ನ ಇಸ್ಕೊಂಡು ಒಬ್ರು ಸಂಸಾರದಲ್ಲಿ ಇರಲ್ಲ. ಯಾಕೆ ಈ ಸಂಸಾರದಲ್ಲಿ ಒದ್ದಾಡ್ತಾ ಇನ್ನೂ ಕೂಡ ಜನರೆಲ್ಲ ಇದ್ದಾರೆ? ಯಾಕೆಂದ್ರೆ ಇವ್ರು ಯಾರಿಗೂ ಇನ್ನೂ ಆ ಮೋಕ್ಷ ಕೊಡೋನ್ ಕಾಣಿಸ್ತಾ ಇಲ್ಲ, ಪ್ರತ್ಯಕ್ಷ ಅಲ್ಲ. ಒಂದ್ ವೇಳೆ ಕಾಣ್ತಾ ಇದ್ರೆ ಅವನು ಸೇವೆ ಮಾಡೋ, ಹೇಗಾದ್ರೂ ಏನಾದ್ರೂ ಮಾಡಿ ಅವನ ಕೈಲಿ ಆ ಮೋಕ್ಷ ಇಸ್ಕೊಂಡು ಓಡೋಗ್ಬಿಡ್ತಾ ಇದ್ದಾರೆ ಜನರು. ಯಾಕೆ? ಕಿಮಿತಿ ಅನಾದಿ ಸಂಸಾರ ಬಗ್ಧ, ಈ ಅನಾದಿ ಕಾಲದಿಂದ ಇರೋ ಈ ಸಂಸಾರದಲ್ಲಿ ಯಾಕೆ ಮುಳುಗ್ಕೊಂಡು ಈ ಎಲ್ಲ ಪ್ರಜೆಗಳಿರ್ತಾರೆ? ಇದು ಮಧ್ವಾಚಾರ್ಯ ಹೇಳೋ ಮಾತು. ನೋಡಿ, ಮೋಕ್ಷ ಕೊಡೋನ್ ಕಣ್ಣಕ್ ಕಾಣಿಸಲ್ಲ, ಇದು ಎಲ್ರೂ ನಂಬಲೇಬೇಕು. ನಾವು ಮೋಕ್ಷ ಕೊಡ್ತೀವಿ, ಮೋಕ್ಷ ತೋರಿಸ್ತೀವಿ ಅಂದ್ರೆ ಖಂಡಿತ ಇಲ್ಲ. ಅವ್ರು ಮೋಕ್ಷ ತೋರಿಸೋದಾದ್ರೆ ಅವ್ರು ಯಾಕೆ ಇಲ್ಲಿದ್ದಾರೆ? ಅವ್ರು ಮೋಕ್ಷಕ್ಕೆ ಹೋಗಿರ್ಬೇಕಲ್ಲ. ಅಲ್ಲ, ಹಾಗಾದ್ರೆ ಎಲ್ಲ ಜ್ಞಾನಿಗಳಿದಾರಲ್ಲ, ಅಂದ್ರೆ ಜ್ಞಾನಿಗಳಿಗೆ ಮೋಕ್ಷ ಆಗಿಲ್ಲ, ನಿಜ, ಒಪ್ಕೊಳ್ಳೇಬೇಕು. ಮೋಕ್ಷಕ್ಕೆ ಹೋದವ್ರು ವಾಪಸ್ ಬರೋ ಹಾಗಿಲ್ಲ. ಆದರೆ ದಾರಿ ತೋರಿಸ್ತಾರೆ. ದಾರಿ ತೋರಿಸೋರು ನಂಬೇಕಷ್ಟೇ, ಹೊತ್ತು ಮೋಕ್ಷ ಕರ್ಕೊಂಡು ಹೋಗ್ತೀನಿ ಅಂದ್ರೆ ಯಾರು ಮೋಕ್ಷಕ್ಕೆ ಕರ್ಕೊಂಡು ಹೋಗಲ್ಲ, ದೇವರೇ ಮೋಕ್ಷ ಕೊಡ್ಬೇಕು. ಅದ್ರಲ್ಲಿ ಎರಡು ಮಾತಿಲ್ಲ. ಆಚಾರ್ಯರು ಅದನ್ನ ಹೇಳ್ತಾರೆ. ಪ್ರತ್ಯಕ್ಷ ಅವಸಿತೇಭ್ಯ, ಪ್ರತ್ಯಕ್ಷವಾಗಿ ಕಾಣೋರ್ ಮುಖಾಂತರ ಯದಿ ಮೋಕ್ಷ ಕಥಂಚನ ಸ್ಯಾತ್, ಹೇಗೋ ಮೋಕ್ಷ ಕಥಂಚನ, ಅವ್ರು ಸೇವೆ ಮಾಡೋ, ಒಂದಿಷ್ಟು ದುಡ್ಡೇ ಕೊಟ್ಬಿಟ್ಟ ಅವ್ನಿಗೆ ಮೋಕ್ಷ ಕೊಡೋ, ಒಂದಿಷ್ಟು ದುಡ್ಡು ಕೊಟ್ಟೋ, ಚೆನ್ನಾಗಿ ದುಡ್ಡು ಕೊಡ್ತೀನಿ ಮೋಕ್ಷ ಕೊಟ್ಬಿಡು, ಏನ್ ಬೇಕಾದ್ರೂ ಮಾಡ್ತಾರೆ ಜನರು ಅಂಥವ್ರು ಸಿಕ್ಕಿದ್ರೆ. ಆದ್ರೆ ಹಾಗಿಲ್ಲ. ಕಿಮಿತಿ, ಯಾಕೆಂದ್ರೆ ಒಂದ್ ವೇಳೆ ಹಾಗಿತ್ತು ಅಂತ ಆದ್ರೆ, ಒಬ್ಬ ಮೋಕ್ಷ ಕೊಡೋನು ಕಣ್ಣಗ್ ಕಾಣಿಸ್ತಾ ಇದ್ದಾನೆ ಅಂತ ಆಗಿದ್ರೆ, ಅನಾದಿ ಸಂಸಾರ ಮಗ್ನಾಹ ಇಮಾಹ ಪ್ರಜಾ ಸರ್ವಾಹ ಕಿಮಿತಿ, ಯಾಕಿದ್ದಾರೆ? ಅನಾದಿ ಕಾಲದಲ್ಲಿ ಸಂಸಾರದಲ್ಲಿ ಇನ್ನೂ ಜನರು ಯಾಕಿದ್ದಾರೆ, ಸಂಸಾರ ಮಾಡ್ತಾ ಇದ್ದಾರೆ ಅಂತ ಅದ್ರಲ್ಲಿ ಜಯತೀರ್ಥರು ಬಿಡಿಸ್ತಾ ಇದ್ದಾರೆ. ಯದಿ ಮೋಕ್ಷಾದಿದಾತ ಪ್ರತ್ಯಕ್ಷ ಸ್ಯಾತ್ ಕಥಂಚನ, ಅಂದ್ರೆ ತತ್ ಸೇವಾದಿನ, ಅವನ ಸೇವೆ ಮಾಡೋ ಮುಖಾಂತರ ಅಥವಾ ಬೇರೆ ಬೇರೆ ಅನೇಕ ಕ್ರಮವನ್ನ ಅನುಸರಿಸ್ತಾ ಸರ್ವೇಪಿ ಮುಕ್ತಾಸ್ಯು, ಎಲ್ಲರೂ ಮೋಕ್ಷಕ್ಕೆ ಹೋಗ್ಬೇಕಾಗಿತ್ತು. ಅಲ್ಲ, ಮೋಕ್ಷ ಕೊಡೋನು ಪ್ರತ್ಯಕ್ಷ ಆದ್ರೆ ಯಾಕೆ ಎಲ್ರು ಮುಕ್ತರಾಗ್ಬೇಕು? ಅದೇನೋ ದೊಡ್ಡ ವಿಷಯ. ಮೋಕ್ಷ ಕೊಡೋನು ಮುಂದಿರ್ಲಿ, ಮೋಕ್ಷಕ್ಕೆ ಹೋಗ್ಬೇಕು ಮನಸ್ಥಿತಿ ಇದ್ದವ್ರು ತಾನೇ ಮೋಕ್ಷಕ್ಕೆ ಹೋಗ್ಬೋದು ಅವನ ಬಳಿ. ಈಗ ಎಷ್ಟೆಷ್ಟೋ ಜನ ಏನೇನೋ ಹೇಳ್ತಾರೆ, ಅದನ್ನ ಕೊಡ್ತೀವಿ ಇದನ್ನ ಕೊಡ್ತೀವಿ ಅಂತ. ಎಲ್ಲರ ಹತ್ರನೂ ಹೋಗ್ತಾರ ಜನ? ಯಾರ ಹತ್ರ ಬೇಕೋ ಅವ್ರ ಹತ್ರ ಹೋಗ್ತಾರೆ. ಅದಕ್ಕೆ ಸುಮಾರು ಜನ ಇನ್ನೂ ಇಲ್ಲೇ ಬಿದ್ದಿದ್ದಾರೆ. ಮೋಕ್ಷ ಕೊಡ್ತೀವಿ ಅಂತ ನೋನ್ ಇದ್ದ, ನನಗೂ ಕಾಣಿಸ್ತಾ ಇದ್ದ, ಇವ್ರು ಯಾಕೋ ಹೋಗ್ಲೇ ಇಲ್ಲ, ಅವನ ಹತ್ರ ಹೋಗ್ಲೇ ಇಲ್ಲ, ಹಾಗೆ ಇದ್ರು. ಅದಕ್ಕೋಸ್ಕರ ಅನಾದಿ ಕಾಲದಿಂದ ಸಂಸಾರದಲ್ಲಿ ಇನ್ನೂ ಕೂಡ ಇಷ್ಟು ಜನರೆಲ್ಲ ಕಾಣಿಸ್ತಾ ಇದ್ದಾರೆ ಅಂದ್ರೆ ಇಲ್ಲ. ಅದಕ್ ಮುಂದೆ ಇನ್ನೊಂದು ಅನುವ್ಯಾಖ್ಯಾನ ಶ್ಲೋಕ. ಯಸ್ಮಾನ್ ನಿಯಮತೋ ದುಃಖ ಹಾನಿ ಪ್ರತ್ಯಕ್ಷಗೋ ಭವೇತ್ ಧಾವಂತ್ಯೇವ ತಮುದ್ದಿಶ್ಯ ರಾಜಾದ್ಯಂ ಅಖಿಲಾ ಪ್ರಜಾಃ. ಯಸ್ಮಾನ್ ನಿಯಮತೋ ದುಃಖ ಹಾನಿ, ಅಲ್ಲ, ದುಃಖ ಕಳಿಯತ್ತೆ ಅಂದ್ರೆ ಯಾರಿಗಿಷ್ಟ ಇಲ್ಲ? ಅವನು ಎಂಥ ದುಷ್ಟನೇ ಆಗ್ಲಿ, ದುಃಖ ಹೋಗತ್ತೆ ಅಂದ್ರೆ ಎಲ್ರು ಓಡೋಗ್ತಾರೆ. ಧಾವಂತ್ಯೇವ ತಮುದ್ದಿಶ್ಯ, ಅಂತ ವ್ಯಕ್ತಿಯನ್ನು ಕುರಿತು ಧಾವಂತಿ ಏವ, ಓಡೋಗ್ತಾರೆ. ಯಾಕೆ ಅಂದ್ರೆ ನಿಯಮತಃ ದುಃಖ ಹಾನಿ, ನಿಜವಾಗಲೂ ದುಃಖ ಹಾನಿ ಆಗ್ತಾ ಇದೆಯಲ್ಲ, ದುಃಖ ಓಡೋಗ್ತಾ ಇದೆ ನಮ್ಮಿಂದ. ನಮಗ್ ದುಃಖ ಇಲ್ಲ, ಎಲ್ರೂ ಸುಖ ಬಯಸ್ತಾರೆ. ದುಃಖ ಬರ್ಲಿ, ಎಲ್ಲ ದುಃಖ ನನಗೇ ಇರ್ಲಿ ಯಾಕೆ ಬಯಸ್ತಾರೆ? ಅದು ನಾವ್ ಹೇಳ್ಬೋದು, ಜ್ಞಾನಿಗಳು ಕೆಲವರು ಇದ್ದಾರೆ ಅಂತ, ಅವ್ದ್ ಬೇರೆ ವಿಷಯ. ಅದು ಕಷ್ಟ ಬಯಸೋದು, ದುಃಖ ಬಯಸೋದು ಅದು ಬೇರೆ ತರ, ಅದು ಪರೋಪಕಾರ ಅರ್ಥ, ಅದೊಂಥರ. ಆದ್ರೆ ಸುಮ್ನೆ ನಂಗೆ ದುಃಖ ಬರ್ಲಿ ಈ ತರ ಯಾಕೆ ಬಯಸ್ತಾರೆ? ದುಃಖ ಪರಿಹಾರ ಮಾಡ್ಲಿಕ್ಕೋಸ್ಕರ ಎಲ್ಲರೂ ಕೂಡ ಹಾತೊರಿತಾರೆ. ಹೇಗೆ ಅಂದ್ರೆ ಅಖಿಲಾಹ ಪ್ರಜಾಹ
ರಾಜಾದ್ಯಂ ಅಂತ ಹೇಳ್ತಾರೆ. ಅಂದ್ರೆ ಒಬ್ಬ ರಾಜನ ಹತ್ರ ಹೋಗ್ತಾರೆ. ರಾಜನ ಹತ್ರ ಯಾಕೆ ಎಲ್ಲ ಪ್ರಜೆಗಳು ಹೋಗ್ತಾರೆ? ನಮ್ಗೆಲ್ಲ ಅಲ್ಲಿ ಸಿಗತ್ತೆ, ಅದಕ್ಕೋಸ್ಕರ ಹೋಗ್ತಾರೆ. ಅಲ್ಲಿ ವದಾನ್ಯಂ ರಾಜಾದ್ಯಂ ಅಂತ ಇನ್ನೊಂದು ಕೂಡ ಕೊಟ್ಟಿದ್ದಾರೆ. ವದಾನ್ಯ ಅಂತ ಒಂದು ಶಬ್ದ ಕೊಟ್ಟಿದ್ದಾರೆ. ಎಲ್ಲಿ ಜಯತೀರ್ಥರ ಈ ಟೀಕಾ ಪಂಕ್ತಿಲಿ ವದಾನ್ಯಂ ಅಂತ ಒಂದು ಶಬ್ದ ಇದೆ. ಆ ವದಾನ್ಯ ಅನ್ನೋ ಶಬ್ದಕ್ಕೆ ದಾನಶೂರ ಅಂತ ಅರ್ಥ. ವದಾನ್ಯ ಅಂತ ಶಬ್ದ. ಯಾರು ಈ ದಾನವನ್ನ ಮಾಡುವಂಥದ್ರಲ್ಲಿ ಶೌರ್ಯ, ಯಾವಾಗಲೂ ದಾನಶೂರರು. ದಾನಶೂರ ಕರ್ಣ ಅಂತ ನಾವು ಪ್ರಸಿದ್ಧವಾಗಿ ಹೇಳ್ತೀವಿ. ದಾನಶೂರ ಯಾರಿರ್ತಾನೆ, ಯಾವಾಗ್ಲೂ ದಾನ ಮಾಡುವಂತ ಸ್ವಭಾವದವನು, ಅವನಿಗೆ ವದಾನ್ಯ ಅಂತ ಕರೀತಾರೆ. ಒಬ್ಬ ವದಾನ್ಯ ರಾಜ, ಚೆನ್ನಾಗಿ ದಾನವನ್ನ ಮಾಡುವಂತ ಒಬ್ಬ ರಾಜ, ಅಂಥವ್ನು ಸಿಕ್ಕಿದ್ರೆ ಪ್ರಜೆಗಳೆಲ್ಲ ಬಿಡ್ತಾರ, ಹೋಗಿ ಅಂಥವನ ಬಳಿ ಎಲ್ಲವನ್ನು ಇಸ್ಕೊಳ್ತಾರೆ. ಹಾಗೆ ಜನರು ಕೂಡ ತಾವು ಮೋಕ್ಷವನ್ನು ಕೊಡೋನು ಕಣ್ಣು ಕಾಣಿಸ್ತಾ ಇದ್ದಾನೆ ಅಂತ ಗೊತ್ತಾದ ಮೇಲೆ ಯಾಕೆ ಬಿಡ್ತಾರೆ? ಎಲ್ರು ಹೋಗ್ತಾರೆ. ಅಲ್ಲ, ಅವಮುಕ್ಷತ್ವಾತ್ ನ ಧಾವಂತಿ, ಅವ್ರಿಗೆ ಮೋಕ್ಷ ಬೇಕಾಗಿಲ್ಲ, ಅದಕ್ಕೆ ಅವನು ಓಡೋಗೋದಿಲ್ಲ ಅವನ ಬಳಿ ಅಂತ ಪ್ರಶ್ನೆ ಮಾಡ್ಬೋದಲ್ಲ. ಅಂದ್ರೆ ಮೋಕ್ಷ ಅಂದ್ರೆ ಏನಂತ ತಿಳ್ಕೊಂಡಿದೆ? ದುಃಖ ಕಳ್ಕೊಳ್ಳೋದೇ ಮೋಕ್ಷ. ಇಂಥ ದುಃಖ ಕಳ್ಕೊಳ್ಳುವಂತ ಮೋಕ್ಷ ಬೇಡ ಅಂತ ಯಾವನಾರೊಬ್ಬ ಇದಾನ ಅಂತ ಪುಣ್ಯಾತ್ಮ? ಎಲ್ಲರೂ ಕೂಡ ದುಃಖ ಪರಿಹಾರ ಮಾಡ್ಕೊಳ್ಳಿಕ್ಕೆ ಒದ್ದಾಡ್ತಾರೆ. ಅಂತದಲ್ಲಿ ನಹಿ ಕೋಪಿ ದುಃಖಿ ದುಃಖಂ ನ ಜಿಹಾಸತಿ ಸಂಭವತಿ ಅಂತ ಜಯತೀರ್ಥರ ಮಾತು. ಯಾರಾದ್ರೂ ಒಬ್ಬ ದುಃಖ ಇರೋನ್ ದುಃಖ ಹಾಗೆ ಬರ್ತಾ ಇರ್ಲಿ, ಹಾಗೆ ಅನುಭವಿಸ್ಕೊಂಡಿರ್ತಿ, ಇನ್ನೂ ಜಾಸ್ತಿ ದುಃಖ ಬರ್ಲಿ, ದುಃಖ ಬಿಡ್ಲಿಕ್ಕೆ ಮನಸ್ಸೇ ಮಾಡಲ್ವಾ? ಆ ದುಃಖ ಇರೋನು ಖಂಡಿತ ಬಿಡ್ಲಿಕ್ಕೆ ಮನಸ್ಸು ಮಾಡೇ ಮಾಡ್ತಾನೆ. ಅಂದ್ಮೇಲೆ ದುಃಖ ಹಾನಿ ರೂಪವಾದ ಮೋಕ್ಷ ಬೇಡವಾ ಅವನಿಗೆ? ದುಃಖ ಹಾನಿ ರೂಪವಾದ ಮೋಕ್ಷವನ್ನ ಅವನು ಬಯಸ್ತಾನೆ ಅಂತ. ಈ ರಾಜಾದ್ಯಂ ಅಂತ ರಾಜನನ್ನ ಹಿಡಿದಿದ್ ಯಾಕೆ ಅಂದ್ರೆ ಸಂಭಾವನೆ. ಈಗ ಒಬ್ಬ ರಾಜನಿಗೆ ಎಲ್ಲ ಫೆಸಿಲಿಟಿ ದೊರಕಿಸಿಕೊಡುವಂತ ಒಂದು ಇದು ಶಕ್ತಿ ಇರುತ್ತೆ. ಅಂಥವ್ರ ಬಳಿ ಎಲ್ಲರೂ ಕೂಡ ಹೋಗ್ತಾರೆ ಅಂತ ಸಾಮಾನ್ಯ ಉದಾಹರಣೆ ಕೊಟ್ಟಿದ್ದು. ಒಟ್ಟು ರಾಜಂತರ ಯಾರ್ಯಾರು ಇರ್ತಾರ ಹಾಗೆ ಅವರ ಬಳಿ ಎಲ್ಲರೂ ಕೂಡ ದಾರಿದ್ರ್ಯ ದುಃಖಂ ಜಿಹಾಸವಃ ವದಾನ್ಯಂ ರಾಜಾದ್ಯಮಿವ. ದಾರಿದ್ರ್ಯದ ದುಃಖ, ಬಡತನದ ದುಃಖ ಪರಿಹಾರ ಮಾಡ್ಕೊಳ್ಳಿಕ್ಕೆ ಹೇಗೆ ಒಬ್ಬ ದಾನಶೂರ ರಾಜನನ್ನ ಅಪೇಕ್ಷಿಸ್ತಾರೆ, ಹೇಗೆ ಅಲ್ಲಿ ಹೋಗ್ತಾರೋ ರಾಜನ ಬಳಿ ಜನರೆಲ್ಲ, ಅದೇ ತರ ಸಂಸಾರ ದಾರಿದ್ರ್ಯದ ದುಃಖ ಪರಿಹಾರ ಆಗ್ಬೇಕು ಅಂದ್ರೆ ಮೋಕ್ಷ ಕೊಡೋ ಒಬ್ಬ ವ್ಯಕ್ತಿಯ ಬಳಿ ಯಾಕೆ ಹೋಗಲ್ಲ? ಎಲ್ರೂ ಓಡೋಗ್ತಾರೆ. ಇದು ಪ್ರತ್ಯಕ್ಷದಿಂದ ಮೋಕ್ಷವನ್ನ ಕೊಡೋನು ಕಾಣಿಸಲ್ಲ ಅಂತ ಅದಕ್ಕೆ ಹೇಳಿತ್ತು. ಶಾಸ್ತ್ರ ಮಾತ್ರ ಯಾಕೆ ತಿಳಿಸ್ಬೇಕು ಅಂದ್ರೆ ಪ್ರತ್ಯಕ್ಷವಾಗಿ ಅಂಥವ್ನು ಇದ್ದಿದ್ರೆ ಈ ಜನರೆಲ್ಲ ಹೀಗ್ ಮಾಡ್ತಾ ಇದ್ರು ಅಂತ ಇಷ್ಟು ಆಚಾರ್ಯರು ಅದಕ್ಕೆ ವಿವರಣೆ ಕೊಟ್ರು. ಹಾಗಾಗಿ ದೇವರನ್ನ, ಮೋಕ್ಷವನ್ನ, ದೇವರು ಅಂತ ಬಿಟ್ಬಿಡೋಣ, ಮೋಕ್ಷವನ್ನ ಕೊಡೋನ್ ಯಾರಿದ್ದಾನೆ ಅವನನ್ನ ಪರಿಚಯ ಮಾಡಿಸೋದು, ಅವನ ಬಗ್ಗೆ ತಿಳಿಸೋದು ಅಂತಾದ್ರೆ ಅದು ಶಾಸ್ತ್ರ ಮಾತ್ರ. ಇಷ್ಟು ಅದ ಅನುಮಾನ ತಿಳಿಸ್ಬೋದಲ್ಲ ಅಂತ ಒಂದು ಪ್ರಶ್ನೆ ಬಂತು. ಅದಕ್ಕೆ ಮುಂದಿನ ಅನುವ್ಯಾಖ್ಯಾನ ಶ್ಲೋಕ. ಅನುಮಾಗಮ್ಯತೋ ಮೋಕ್ಷ ಯದಿ ಸ್ಯಾತ್ ಅನುಮೈವಹಿ ದೃಷ್ಟ ಪೂರುಷವನ್ಮೋಕ್ಷ ದಾತೃತಾಂ ವಿನಿವಾರಯೇತ್ ತಚ್ಚಾಸ್ತ್ರ ಗಮ್ಯಯೇವೈಕೋ ಮೋಕ್ಷದೋ ಭವತಿ ಧ್ರುವಂ. ಈ ದೃಷ್ಟಪೂರುಷ, ದ್ರಷ್ಟೃಪೂರುಷ ಅಂತಾನು ಪಾಠ ಇದೆ. 2 ಪಾಠ ಇದೆ. ಇಲ್ಲಿ ದೃಷ್ಟಪೂರುಷ ಅಂತಾನೆ ಯಾದುಪತ್ಯದಲ್ಲಿ ಗ್ರಹಣ ಮಾಡಿದ್ದಾರೆ. ಇನ್ನು ಯಾವುದೇ ಟಿಪ್ಪಣಿಯಲ್ಲಿ ಇಲ್ಲಿ ದೃಷ್ಟ ಅಂತಾನೆ ಹಿಡಿದಿರೋದ್ರಿಂದ ದೃಷ್ಟೃ ಅಂತ ಬೇಡ, ದೃಷ್ಟ ಅಂತಾನೆ ಹೇಗಿದ್ರು ಈ ಟಿಪ್ಪಣಿಗಳಲ್ಲೂ ಹಾಗೆ ಇದೆ. ಇಲ್ಲಿ ಅನುಮಾಗಮ್ಯತಃ ಮೋಕ್ಷ, ಒಂದು ವೇಳೆ ಆ ಮೋಕ್ಷವನ್ನ ಕೊಡುವಂತಹ ವ್ಯಕ್ತಿ ಅನುಮಾನ ಪ್ರಮಾಣದಿಂದ ನಮಗೆ ತಿಳಿತಾನೆ ಅಂತಾದ್ರೆ, ಅದಕ್ಕೆ ನೋಡಿ ಅನುಮಾನ ನಾವು ತಿಳ್ಕೊಳ್ಳೇಬೇಕು. ಮಧ್ವಾಚಾರ್ಯರಿಗೆ ಅನುಮಾನ ತೀರ್ಥರು ಅಂತ ಪ್ರಸಿದ್ಧಿ ಇತ್ತು. ಮಧ್ವ ವಿಜಯ ನಾವೆಲ್ಲ ಓದ್ತೀವಿ, ಗೊತ್ತಿದೆ. ಯುಕ್ತಿ ತರ್ಕ ಜಾಸ್ತಿ ಬಳಸ್ತಾ ಇದ್ರು ಮಧ್ವಾಚಾರ್ಯರು. ಪರ್ವತಃ ವನ್ಯಮಾನ್ ಧೂಮಾತ್ ಮಹಾನಸವತೆ, ಈ ತರದ ಬೇಕಾದಷ್ಟು ಸಾವಿರಾರು ಅನುಮಾನಗಳನ್ನ ಪ್ರಯೋಗ ಮಾಡ್ತಾ ಇದ್ರು. ವಾದದಲ್ಲಿ, ವಾಕ್ಯಾರ್ಥದಲ್ಲಿ ಆಚಾರ್ಯರು ಹಾಗೆ ಪ್ರಯೋಗ ಮಾಡ್ತಾ ಇದ್ರು. ಅಂತ ಆಚಾರ್ಯರಿಗೆ ಅನುಮಾನ ಪ್ರಮಾಣವು ಇಷ್ಟನೆ. ಅನುಮಾಗಮ್ಯತೋ ಮೋಕ್ಷ, ಅದು ಅನುಮಾನ ಪ್ರಮಾಣದಿಂದ ಬೇರೆ ಕಡೆ ಪ್ರಯೋಗ ಮಾಡ್ತಾ ಇದ್ರು. ದೇವರ ಬಗ್ಗೆ, ಮೋಕ್ಷದಾತೃತ್ವದ ಬಗ್ಗೆ, ದೇವರ ಮೋಕ್ಷ ಕೊಡ್ತಾನೆ ಅನ್ನೋ ವಿಷಯದಲ್ಲಿ ಆಗಬೇಕಾದ್ರೆ ಅನುಮಾಗಮ್ಯತಃ, ಅನುಮಾನದಿಂದ ತಿಳಿಯಕ್ ಸಾಧ್ಯ ಏನೋ ಇಲ್ಲ ಅಂತ ಆಚಾರ್ಯರೇ ಖಂಡನೆ ಮಾಡ್ತಾ ಇದ್ದಾರೆ. ಅನುಮಾಗಮ್ಯತಃ ಮೋಕ್ಷ ಯದಿ ಸ್ಯಾತ್ ಅನುಮೈವಹಿ, ಅದು ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ಆ ಯಾವ ಅನುಮಾನ ಹೇಳ್ತೀರಿ ಅದಕ್ಕೆ ಪ್ರತಿಯಾಗಿ ಇನ್ನೊಂದು ಅನುಮಾನ ಹೇಳ್ಬೋದು, ಹಾಗಲ್ಲ ಅಂತ ಹೇಳಲಿಕ್ಕೆ. ಈಗ ತ್ವಂ ಚೋರಃ ಪುರುಷತ್ವ ಅಂತ ಒಬ್ಬ ಹೇಳ್ದ, ನೀನ್ ಕಳ್ಳ, ಯಾಕೆ ನೀನೊಬ್ಬ ಮನುಷ್ಯ ಆದ್ರಿಂದ ನೀನ್ ಕಳ್ತನ ಮಾಡಿದ್ದಿ ಅಂತ ಒಬ್ಬ ಹೇಳ್ದ. ನೀ ಏನ್ ಪ್ರಾಣಿನ, ನೀನು ಮನುಷ್ಯ, ನೀನು ಕಳ್ತನ ಮಾಡಿರ್ಬೋದು ಅಂತ ಅವನು ಸಾಧನೆ ಮಾಡ್ತಾನೆ.
ಅಂದ್ರೆ ಪ್ರತಿಯಾಗಿ ಅವನು ಹೇಳೋದಕ್ಕೆ ಇವನ್ ಪ್ರತಿಯಾಗಿ ಕೊಟ್ಟ ಒಂದೇ ಸಲಿ. ನೀನೊಬ್ಬ ಕಳ್ಳ, ಯಾಕೆ ಅಂದ್ರೆ ನೀ ಮನುಷ್ಯ ಆದ್ರಿಂದ. ಹಾಗಾದ್ರೆ ನೀ ಏನ್ ಮನುಷ್ಯ ಅಲ್ವಾ? ನೀನು ಒಬ್ಬ ಮನುಷ್ಯನೇ, ನೀನ್ ಪ್ರಾಣಿ ಅಲ್ಲ. ಹಾಗಾಗಿ ನೀ ಮನುಷ್ಯ ಆದ್ರಿಂದ ನೀನು ಕೂಡ ಕಳ್ಳ ಅಂತ ಸಾಧನೆ ಮಾಡ್ತೀನಿ ಅಂತ ಒಬ್ಬ ಹೇಳ್ದ. ಅಂದ್ರೆ ಅನುಮಾನಕ್ಕೆ ಪ್ರತಿ ಅನುಮಾನ ಇದ್ದೇ ಇರುತ್ತೆ. ಅವನೇ ಬಾಣ ತಗಲಬಹುದು. ಇಲ್ಲ ಅವನ್ ಕಳ್ಳ ಅಲ್ಲ, ಯಾಕೆ ಅಂತಂದ್ರೆ ನನ್ನಲ್ಲಿ ಯಾವುದೇ ವಸ್ತುಗಳಿಲ್ಲ ಆದ್ರಿಂದ ನನ್ ಕಳ್ಳ ಅಂತ ಹೇಗೆ ಹೇಳ್ತಿ? ಕಳ್ಳ ಅಂತ ಆಗಿದೆ, ನನ್ನ ಹತ್ರ ಎಲ್ಲಾ ವಸ್ತುಗಳಿರ್ಬೇಕು, ಕದ್ದಿದ್ದು ನನ್ನ ಹತ್ರ ಏನಿಲ್ಲ, ಆದ್ರಿಂದ ನನ್ ಕಳ್ಳ ಅಲ್ಲ ಅಂತ ಪ್ರತಿಯಾಗಿ ಸಾವಿರ ಅನುಮಾನ ಮಾಡ್ಬೋದು. ಅನುಮಾನಕ್ಕೊಂದು ಅನುಮಾನ. ಅದಕ್ಕೆ ನಿರ್ಧಾರಣೆ ಮಾಡುವಂತ ಶಕ್ತಿ ಇಲ್ಲ. ಹೇಗೆ ಬೇಕಾದ್ರೆ ನಾವು ಬಳಸ್ಕೊಬಹುದು ಅಂತ ಇದೊಂದು ವಿಷಯ. ಆದ್ರಿಂದ ಅನುಮಾನ ಪ್ರಮಾಣದಿಂದ ಹೇಳಲಿಕ್ ಸಾಧ್ಯ ಇಲ್ಲ. ಅನುಮಾನಂ ಸಪ್ರತಿಪಕ್ಷತ್ವಾದ ನ ತತ್ರ ಭವತಿ ಇತ್ಯರ್ಥಃ. ಅದಕ್ಕೊಂದು ಪ್ರತಿಪಕ್ಷ, ಎದುರಾಳಿಯಾದ ಒಂದು ಅನುಮಾನ ಹೇಳಲಿಕ್ಕೆ ಬರುತ್ತೆ. ಆದ್ರಿಂದ ಕಾಮಚಾರಿಣಿ ಅನುಮಾನ ಅಂತ ಕರೀತೀವಿ. ಹೇಗ್ ಬೇಕಾದ್ರೆ ಅನುಮಾನ ಪ್ರಯೋಗ ಆಚೆ ಈಚೆ ಮಾಡ್ಬೋದು, ಅದು ಪ್ರಮಾಣ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಆಗಮಾದಿಗಳನ್ನ ಹೇಳೋಣ. ಎಲ್ಲ ಈ ಬೇರೆ ಬೇರೆ ಆಗಮ, ಶೈವಾಗಮ ಆಗ್ಬೋದು, ಬೇರೆ ಬೇರೆ ಆಗಮಗಳಿದೆಯಲ್ಲ, ಅವರವರ ಈ ಸಿದ್ಧಾಂತದವರು ಗಣಪತಿಯೇ ಸರ್ವೋತ್ತಮ ಅಂತ ಹೇಳೋರು ಕೆಲವರು, ಶಿವ ಸರ್ವೋತ್ತಮ, ಸ್ಕಂದ ಸರ್ವೋತ್ತಮ, ದುರ್ಗೆ ಸರ್ವೋತ್ತಮ ಅಂತ ಹೇಳೋ, ಮತ್ತೆ ಸೂರ್ಯನನ್ನ ಸರ್ವೋತ್ತಮ ಅಂತ ಹೇಳೋರು, ಹೀಗೆ ಬೇಕಾದಷ್ಟು ಮತಗಳಿದೆ. ಈ ಮತದವರ ವಾಕ್ಯಗಳೆಲ್ಲ ಪ್ರಮಾಣ ಆಗ್ಬೋದು ಅಂದ್ರೆ ಆ ಮತದವರು ಯಾರು ರಚನೆ ಮಾಡಿದಾರಲ್ಲ, ಮೂಲ ಪ್ರವರ್ತಕರು ಯಾರಿದಾರಲ್ಲ, ಅವ್ರ ಆಪ್ತರು ಅಂತ ಯಾರು ಹೇಳಿದ್ ನಿಮ್ಗೆ? ಅವ್ರ ಆಪ್ತಾರೆ ಅಲ್ಲ. ಅಂತ ಶಾಸ್ತ್ರ ರಚನೆ ಮಾಡ್ತಾರೆ ಅಂದ್ರೆ ಅಂಥವ್ರನ್ನ ಆಪ್ತರು, ವಿಶ್ವಾಸ ಅರ್ಹರು ಅಂತ ನೀವು ಅನ್ಕೊಳ್ಳೇಬೇಡಿ. ಅವ್ರ ಆಪ್ತರೇ ಅಲ್ಲ. ಹಾಗಾಗಿ ಮೋಕ್ಷವನ್ನು ನೀಡೋನು ಯಾರು ಅನ್ಲಿಕ್ಕೆ ಪ್ರಮಾಣ ಪ್ರತ್ಯಕ್ಷ ಉಂಟಾ? ಇಲ್ಲ. ಅನುಮಾನ ಇದೆಯಾ? ಇಲ್ಲ. ಬೇರೆ ಬೇರೆ ಆಗಮಗಳಿದೆಯಾ? ಇಲ್ಲ. ಮತ್ತೇನ್ ತಿಳ್ಕೊಬೇಕು? ತಪ್ಪು. ತಸ್ಮಾತ್ ಮೋಕ್ಷದಃ ಪುರುಷಃ ಕೇವಲಂ ಧ್ರುವಂ ಶಾಸ್ತ್ರಗಮ್ಯ ಏವ ಭವೇತ್ ಯೋಚನೆ. ಅದರಿಂದ ಕೇವಲ ಶಾಸ್ತ್ರದಿಂದ ಮಾತ್ರ. ಶಾಸ್ತ್ರ ಅಂದ್ರೆ ಯಾವುದು? ಅದಕ್ಕೆ ಶಾಸ್ತ್ರಯೋನಿತ್ವಾದ ಅನ್ನೋ ಸೂತ್ರದಲ್ಲಿ ಬರೆದಿದ್ದಾರೆ. ವೇದಗಳು, ಪಂಚರಾತ್ರ, ಇತಿಹಾಸಗಳು, ಇವುಗಳೆಲ್ಲ ಏನೇನಿದೆ, ಇವುಗಳಿಂದ ಆ ಭಗವಂತನನ್ನ ತಿಳಿಲಿಕ್ಕೆ ಸಾಧ್ಯ ಅಂತ ಶಾಸ್ತ್ರೀಕ ಸಮಧಿಗಮ್ಯತ್ವವನ್ನ ಸಮರ್ಥನೆ ಮಾಡಿದ್ದಾರೆ. ಅದನ್ನ ಇಲ್ಲಿ ಚಿಕ್ಕದಾಗಿ ನಿರೂಪಣೆ ಮಾಡಿದ್ದಾರೆ. ಇನ್ನೂ ಹಲವು ವಿಷಯಗಳಿದೆ, ಅದನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಶ್ರೀಮನ್ ಮೂಲ ಗೋಪಾಲ ನಮಸ್ಕಾರ. ನಮಸ್ಕಾರ ಆಚಾರ್ಯ. ನಮಸ್ಕಾರ. ರಾಘವೇಂದ್ರ